ನಮಸ್ಕಾರ. ನಾನು ಸಿ ಪಿ ರಂಗನಾಥ್. ಪ್ರೀತಿ ಮಕ್ಕಳೇ, ನೀತಿಕತೆ ಸಂಖ್ಯೆ 542. ಇವತ್ತಿನ ಕತೆ ಜಿಪುಣ ವಿಷ್ಣು ಶರ್ಮಾ. ಯಾರ್ಯಾರು ನಮ್ಮ CPR ನೀತಿಕತೆಗಳು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ, ಇನ್ನೂ ಸಬ್ಸ್ಕ್ರೈಬರ್ ಆಗದೆ ಇದ್ದವರು ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಹೇಳಿ. ಈ ಕತೆ ಆರಂಭ ಮಾಡೋಣ. ಯಾವುದು? ಜಿಪುಣ ವಿಷ್ಣು ಶರ್ಮಾ. ಹಿಂದೆ ಉಜ್ಜಯಿನಿ ನಗರದಲ್ಲಿ ವಿಷ್ಣು ಶರ್ಮಾ ಅಂಥೇಳಿ ಒಬ್ಬ ಬ್ರಾಹ್ಮಣ ಗೃಹಸ್ಥನಿದ್ದ. ಅವರ ತಂದೆ ಕೃಷ್ಣ ಶರ್ಮಾ, ಅವರ ಅಜ್ಜ ರಾಮ ಶರ್ಮಾ. ಅವ್ರ ಹಿರಿಯರೆಲ್ಲರೂ ಸಹಿತ ಮಹಾರಾಜರಿಂದ ಅವರಿಗೆ ಬೇಕಾದಷ್ಟು ಜಹಾಗೀರಿ ಬಂದಿತ್ತು. ದೊಡ್ಡ ಪ್ರಕಾಂಡ ಪಂಡಿತರು ಅವರು. ಮನೆಯಲ್ಲೂ ಸಹಿತ ಒಂದು ಗುರುಕುಲವನ್ನು ನಡೆಸ್ತಾ ಇದ್ದರು. ಹಾಗಾಗಿ ಏನಾಗಿದೆ, ಮಹಾರಾಜರಿಗೆ ಸಿಕ್ಕಾಪಟ್ಟೆ ಉಂಬಳಿ ಕೊಟ್ಟಿದ್ದಾರೆ. 100 ಎಕರೆ ಭೂಮಿ ಇತ್ತು. ಇವರು ಮನೆಯಲ್ಲಿ ಗುರುಕುಲ ನಡೆಸಿ ಮಕ್ಕಳು ಮರಿಗೆ ಊಟ ಹಾಕೋರು. ಜೊತೆಗೆ 100 ಎಕರೆ ಭೂಮಿ ಇತ್ತಲ್ಲ, ಅದರಲ್ಲಿ ಬೇಕಾದಷ್ಟು ದವಸ ಧಾನ್ಯ ಬೆಳೆಯೋರು. ಹೂವು ತೋಟ ಇತ್ತು. ಪ್ರತಿದಿನವೂ ಸಹಿತ ದೇವಸ್ಥಾನಕ್ಕೆ ಎಳನೀರು ಹೋಗ್ತಾ ಇತ್ತು, ತೆಂಗಿನಕಾಯಿ ಹೋಗ್ತಾ ಇತ್ತು, ಹೂಗಳು ಹೋಗ್ತಿತ್ತು, ಬಾಳೆಹಣ್ಣು ಸಹಿತ ನೈವೇದ್ಯಕ್ಕೆ ಹೋಗ್ತಿತ್ತು, ಪಂಚಾಮೃತ ಅಭಿಷೇಕಕ್ಕೆ ಅಂತ ಇವೆಲ್ಲವನ್ನೂ ಕಳಿಸ್ತಾ ಇದ್ರು. ಗೋಶಾಲೆಯಲ್ಲಿ ಒಂದು 25 ಹಸು ಇತ್ತು. ಯಾರ್ಯಾರೋ ದಾನ ಕೊಟ್ಟಿದ್ದು, ರಾಜರು ಕೊಟ್ಟಿದ್ದು, ಇವೆಲ್ಲವೂ ಸಹಿತ. ಅಲ್ಲಿಂದ ಏನಾಗ್ತಿತ್ತಪ್ಪ ಅಂದರೆ ಹಾಲು ಮೊಸರು ಸಹಿತ ದೇವಸ್ಥಾನಕ್ಕೆ ಹೋಗ್ತಾ ಇತ್ತು. ಪ್ರತಿ ವರ್ಷ ವಿಜಯದಶಮಿ ದಿನ ಇವರು 1,000 ಜನಕ್ಕೆ ಬಡವರಿಗೆ ಸೀರೆ ಪಂಚೆಗಳು ಕೊಡ್ತಿದ್ರು. ಪ್ರತಿ ತಿಂಗಳು ಹುಣ್ಣಿಮೆ ದಿನ 500 ಜನಕ್ಕೆ ಸಂತರ್ಪಣೆ ಮಾಡಿಸೋರು. ಹೀಗೆ ಮಾಡ್ತಾ ಇದ್ದಿದ್ದರಿಂದ ಮನೆಯಲ್ಲಿ ಲಕ್ಷ್ಮಿ ಅನ್ನೋಳು ಕಾಲು ಮುರ್ಕೊಂಡು ಬಿದ್ದಿದ್ಲು. ಎಲ್ಲಿ ನೋಡಿದ್ರು ದುಡ್ಡು ದುಡ್ಡು ದುಡ್ಡು, ಗೌರವ ಇವೆಲ್ಲ ಇತ್ತು. ಹೀಗೇ ನಡೀತಾ ಇತ್ತು. ಆದರೆ ಏನಾಗಿದೆ, ರಾಮಶರ್ಮರು ವಯಸ್ಸಾಗಿ ತೀರ್ಕೊಂಡ್ರು. ಈಗ ನಮ್ಮ ಯಾರು ವಿಷ್ಣು ಶರ್ಮನಿಗೆ 45ರಿಂದ 50 ವರ್ಷ. ಅವರ ಅಪ್ಪ ಕೃಷ್ಣ ಶರ್ಮರು ತೀರ್ಕೊಂಡು ಬಿಟ್ರು. ಅಪ್ಪ ಅಜ್ಜ ಇರೋ ತನಕ ಸುಮ್ಮನೆ ಇದ್ದ. ಇವ ಇದ್ದಲ್ಲ ನಮ್ಮ ವಿಷ್ಣು ಶರ್ಮ, ಮಹಾ ಕಂಜೂಸ್. ಜಿಪುಣ ಅಂದರೆ ಜಿಪುಣ, ಹಣ ಹಣ ಅಂದರೆ ಸಾಯೋನು. ಅಪ್ಪ ಅಜ್ಜ ಬುದ್ಧಿ ಹೇಳಿದ್ರಿಂದ ಏನು ಬಾಲ ಬಿದ್ದೆ ಸುಮ್ಮನೆ ಇದ್ದ. ಯಾವಾಗ ಅಧಿಕಾರ ಸೂತ್ರ ತನ್ನ ಕೈಗೆ ಬಂತು, ಅಪ್ಪ ಸತ್ತ ಮೇಲೆ ಹಣವನ್ನು ಹೆಚ್ಚು ಹೆಚ್ಚು ಗಳಿಸಬೇಕು ಅಂತ ಏನು ಮಾಡ್ದ, ಮನೆಯಲ್ಲಿ ಏನು ಯಥೇಚ್ಛವಾಗಿ ಸುಮ್ಮನೆ ಖರ್ಚು ಮಾಡ್ತಿದ್ದಾರೆ ಅಂತೇಳಿ ಖರ್ಚುಗಳಿಗೆಲ್ಲ ಕಡಿವಾಣ ಹಾಕ್ಲಿಕ್ಕೆ ಹೋದ. ಮೊದಲನೇದು, ಮನೆಯಲ್ಲಿ ನಡೀತಾ ಇದ್ದಂಥ ಗುರುಕುಲವನ್ನು ನಿಲ್ಲಿಸ್ದ. ಹುಡುಗರಿಗೆಲ್ಲ ಒದ್ದೋಡ್ದ. ಇವನೇ ದೊಡ್ಡ ವಿದ್ವಾಂಸ ಅಲ್ಲ, ಬೇರೆ ಯಾರನ್ನೋ 4 ಜನ ಕರೆದು ಅವ್ರಿಗೆ ಒಂದಿಷ್ಟು ಏನಾದ್ರು ಗೌರವಧನ ಕೊಟ್ಟು ನಡೆಸಬೇಕಿತ್ತು. ಅದು ಓಡಿಸ್ಬಿಟ್ಟ. ಅಯ್ಯೋ ಅಯ್ಯೋ ಅಯ್ಯೋ, ಗೌರವಧನ ಉಳೀತು, 50 ಜನ ಮಕ್ಕಳಿಗೆ ಊಟ ಹಾಕೋದು ಅಷ್ಟು ಉಳೀತು ಅಂದ್ಕೊಂಡ. ಅಲ್ಲಿಗೆ ನಿಲ್ಲಲಿ ಜಿಪುಡ್ತಾನೆ. ಎರಡನೇದು, ದೇವಸ್ಥಾನಗಳಿಗೆ ತಮ್ಮ ಗೋಶಾಲೆಯಿಂದ ಹೋಗ್ತಿತ್ತಲ್ಲ, ಹಾಲು ಮೊಸರು ನಿಲ್ಲಿಸಿಬಿಟ್ಟ. ಹೂವು ಹಣ್ಣು ಹೋಗ್ತಾ ಇತ್ತು, ತೆಂಗಿನಕಾಯಿ ಎಳ್ನೀರು ಹೋಗ್ತಿತ್ತು, ಅದೆಲ್ಲವನ್ನೂ ನಿಲ್ಲಿಸ್ಬಿಟ್ಟ. ಆಗ ದೇವಸ್ಥಾನ ಮುಖ್ಯಸ್ಥರು ಬಂದು ಕೇಳಿದರು, ಏನು ವಿಷ್ಣು ಶರ್ಮರೇ, ಯಾಕೆ ಹಿಂಗೆ ಮಾಡೀರಿ? ಏನು ಸ್ವಾಮಿ, ನಮ್ಮನ್ನೇನು ಅಂದ್ಕೊಂಡಿದ್ದೀರಿ? ಬೇಕಾದರೆ ದುಡ್ಡು ಕೊಟ್ಟು ತಗೊಳ್ಳಿ, ಕೊಡ್ತೀನಿ, ಇಲ್ಲ ಅನ್ನಲ್ಲ. ನಾವು ದಾನಗಿನ ಕೊಡಲ್ಲ. ಅಲ್ಲಪ್ಪ, ನಿಮ್ಮ ಪೂರ್ವಿಕರ ಕಾಲದ ಅದೆಲ್ಲ ಕಾಲ ಬೇರೆ. ನೋಡಿ ವಿಷ್ಣು ಶರ್ಮರೇ, ಹೇಳ್ತಾ ಇದ್ದೀನಿ, ನನಗೂ ಗೊತ್ತು. ನಮ್ಮ ಅಜ್ಜ ಹೇಳಿದರು, ನಿಮ್ಮ ಅಜ್ಜನ ತಂದೆ ಇತ್ತಲ್ಲ, ಅವ್ರ ಕಾಲಕ್ಕೆ ಮಹಾರಾಜರು ನೀವು ಮಹಾಧರ್ಮಾತ್ಮರು ಅಂತೇಳಿ ಗುರುಕುಲ ನಡೆಸಲಿ, ದೇವಸ್ಥಾನಗಳಿಗೆ ಇವೆಲ್ಲ ಕಳಿಸ್ಲಿ ಅಂಥೇಳಿ ನಿಮಗೆ ಉಂಬಳಿ ಕೊಟ್ಟಿರೋದು. ನೋಡಿ, ನಾನು ಹೀಗೆಲ್ಲ ಆದರೆ, ನೀವು ಈ ಥರ ಮಾತಾಡಿದರೆ, ಕಂಜೂಸ್ತನ ಮಾಡಿದರೆ, ನಾನು ಮಹಾರಾಜರಿಗೆ ದೂರು ಕೊಡಬೇಕಾಗತ್ತೆ. ಯಾವುದ್ರಿ ಹಳೆ ಕಥೆ ಹೇಳ್ತೀರಿ? ಏನ್ರಿ ದಾಖಲೆ ಇದೆ? ಇವೆಲ್ಲ ನಮ್ಮ ಪೂರ್ವಿಕರಿಗೆ ಅವರು ಸ್ವಂತ ಸಂಪಾದನೆದು ಯಾರು ದಾನಗಿನ ಕೊಟ್ಟಿಲ್ಲ ಅಂತ ಉಡಾಫೆ ಮಾಡಿ ಕಳಿಸ್ಬೇಕು. ಪಾಪ ಮುಖ್ಯಸ್ಥ ಏನು ಮಾಡ್ದ, ಹೋದ ರಾಜನಲ್ಲಿ ದೂರು ಕೊಟ್ಟ. ಇಲ್ಲಿಗೆ ಇವನ ಜಿಪುಣತನ ಮುಗಿಲಿಲ್ಲ ವಿಷ್ಣು ಶರ್ಮಂತ. ಜೊತೆಗೆ ಏನದು, ಪ್ರತಿ ವರ್ಷ ವಿಜಯದಶಮಿ ದಿನ ಕೊಡ್ತಾ ಇದ್ದಂಥ ದಾನ ನಿಲ್ಲಿಸ್ದ. 1,000 ಜನಕ್ಕೆ ಸೀರೆ ಪಂಚೆಂದು ಎಷ್ಟೊಂದು ಆಗುತ್ತೆ, ಅಯ್ಯೋ 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 ಅಂತ. ಪ್ರತಿ ತಿಂಗಳಿಗೊಂದ್ಸಲಿ ಆಗ್ತಾ ಸಂತರ್ಪಣೆ ನಿಲ್ಲಿಸ್ದ. ಮನೆಯಲ್ಲಿ ತುಂಬ ಜನ ಬಂಧು ಬಾಂಧವರು ಬಂದು, ಅತಿಥಿಗಳು ಬಂದು ಊಟ ಮಾಡ್ಕೊಂಡು ಹೋಗೋರು, ಅದಕ್ಕೆಲ್ಲ ನಿಲ್ಲಿಸಿಬಿಟ್ಟ. ಬಂದವ್ರಿಗೆ 1 ಲೋಟ ನೀರು ಕೊಡದೆ, ಯಾಕೆ ಬಂದ್ರಿ ಅಂಥೇಳಿ ಕಣ್ಣಿಗೆ ಬೆಟ್ಟಾಗ್ದಂಗೆ ಮಾಡಿ ಕಳಿಸ್ಬಿಟ್ಟ. ಜೊತೆಗೆ ದೊಡ್ಡ ಮನೆಯಲ್ಲಿ ವಾಸವಾಗಿದ್ನಲ್ಲ, ಇಷ್ಟು ದೊಡ್ಡ ಮನೆ ಹಾಕಬೇಕು ಅಂತೇಳಿ ಅದನ್ನು ಯಾರಿಗೋ ಬಾಡಿಗೆ ಕೊಟ್ಟು ಊರ ಹೊರಗಡೆ ಒಂದು ಸಣ್ಣ ಮನೆಯಲ್ಲಿ ಬಾಡಿಗೆಗೆ ಬಂದ.
ಈಗ ಹೆಂಡತಿ ಮಕ್ಕಳನ್ನ ಹಿಂಸೆ ಮಾಡ್ಲಿಕ್ಕೆ ಶುರು ಮಾಡ್ದ. ನಿಮಗೆ ಹೊಸ ಬಟ್ಟೆ ಯಾಕೆ, ಹರ್ಕದ ಹಳೇದು ಹಾಕ್ಕೊಳ್ರಿ, ಹೊಟ್ಟೆ ತುಂಬ ಯಾಕೆ ಊಟ ಮಾಡಬೇಕು, ನಿಮಗೆ ಸಿಹಿ ತಿಂಡಿಗಳು ಯಾಕೆ ಬೇಕು ಅಂತೇಳಿ ಬರೀ ತಂಗಳನ್ನು ಅದು ಹಾಕಲಿಕ್ಕೆ ಒದ್ದಾಡಿಸಿಬಿಟ್ಟ. ಈ ಹುಡುಗರು ಬೆಳೆದಾಗಲೇ 17-18 ವರ್ಷದವಾಗಿದ್ವು. ಇವರು ಒಳ್ಳೆ ಮನಸ್ಸಿಂದ ಬಂತ ಹೆಣ್ಣುಮಗಳು ಇವನ ಹೆಂಡತಿ. ಇವಳು ಜಿಪುಣತನ ನೋಡಿ ಅಸಹ್ಯ ಆಗಿಬಿಡ್ತು. ಅವಳು ಅವ್ರ ಮನೆಯಲ್ಲೂ ಸಹಿತ ತವ್ರ ಮನೆ ಕಡೆ ಬೇಕಾದ್ರೆ ದಾನ ಧರ್ಮ ಮಾಡಿದವರು, ತಿಂದುಂಡು ತಾವು ತಿಂದು ಬೇರೆಯವರು ಕೊಟ್ಟವರು. ಇವರು ಮಾವ, ಇವ್ರು ದೊಡ್ಡ ಮಾವ ಎಲ್ಲ ಸಹಿತ ಎಂಥ ಧರ್ಮಾತ್ಮರು. ಈ ಮನೆ ಬಂದಾಗಿಂದ ನೋಡ್ತಾ ಇದ್ಲು. ಆ ಧರ್ಮಾತ್ಮರ ಗುಣ ಒಂದೂ ಇಲ್ಲ. ಛೇ ಇಂಥವನ ಜೊತೆ ಇರಬಾರ್ದು, ಇಲ್ಲಿ ಒದ್ದಾಡೋ ಬದಲು ನಾವೆಲ್ಲರೂ ಕೂಲಿನಲ್ಲಿ ಮಾಡೋದು ಒಳ್ಳೆಯದು. ತವ್ರ ಮನೆಗೆ ಬಂದುಬಿಟ್ಲು. ತವ್ರ ಮನೆಯನ್ನು ಸಹಾಯ ಮಾಡಿದ್ರು. ಇವಳು ಯಾವುದೋ ಒಂದಿಷ್ಟು ಭೂಮಿ ಗೇಣಿ ಹಿಡಿದ್ರು. ಮಕ್ಕಳು ಒಂದು ಅಂಗಡಿ ಹಾಕ್ಕೊಂಡು ಗೇಣಿ ಮಾಡಿಕೊಂಡು ಮರ್ಯಾದೆ ಬದುಕ್ತಾ ಇದ್ದ. ಯಾವಾಗ ದಾನ ಧರ್ಮ ಎಲ್ಲ ನಿಲ್ಲಿಸ್ದ, ಹೆಂಡತಿ ಮಕ್ಕಳನ್ನ ಮನೆ ಬಿಟ್ಟು ಓಡಿಸೋದು ಶುರು ಮಾಡ್ದ, ಇದುವರೆಗೂ ಇದ್ದಂಥ ದೈವಾನುಗ್ರಹ ಇವನ ಮೇಲೆ ಇದ್ದು ಹೋಗಿಬಿಡ್ತು. ಲಕ್ಷ್ಮಿ ಮುನಿಸ್ಕೊಂಡ್ಲು. ಒಂದೊಂದೇ ಕಷ್ಟಗಳು ಬಂದು ಇವನು ಸಂಪತ್ತು ದೂರ ಆಗ್ಲಿಕ್ಕೆ ಶುರುವಾಯಿತು. ಇವನೇನು ದುಡ್ಡೆಲ್ಲ ತೊಗೊಂಡೋಗಿ ಏನು ಮಾಡಿದ್ದ, ಕಾಡಿನಲ್ಲಿ ಒಂದು ಕಡೆ ಗುಂಡಿ ತೋಡಿ ಆ ಮುತ್ತು ರತ್ನ ಅದು ಹಣಕಾಸು ಎಲ್ಲ ತೊಗೊಂಡು ಬಂಗಾರದಣ್ಣೆ ಹೂತಿಟ್ಟುಬಿಟ್ಟಿದ್ದ. ಹಳೆ ಮನೆಯಲ್ಲಿದ್ದಾನೆ ಬಾಡಿಗೆಗೆ. ಅಲ್ಲಿಂದ ಹೋಗಿ ಯಾವಾಗಲೂ ಒಂದ್ಸಲಿ ಹೋಗಿ ನೋಡ್ಕೊಂಡು ಬರೋನು. ಹೊಟ್ಟೆ ತುಂಬ ಊಟ ಮಾಡ್ತಿಲ್ಲ, ಹರಕ ಬಟ್ಟೆ ಹಾಕೊಂಡು ಓಡುತ್ತಿದ್ದಾನೆ. ಜನ ನಗ್ತಿದ್ದಾರೆ. ಜಿಪುಣ ಅಂದ್ರೆ ಇವನು ಹೇಗಿತ್ತು ಮನೆ, ಅಂಥ ಮನೆಯಲ್ಲಿ ಬಾಳೋದು ಬಿಟ್ಟು ಹಿಂಗೆ ನೋಡು, ಇರೋದೆಲ್ಲವನ್ನು ಸಹಿತ ನೋಡು ಎಲ್ಲ ಅವನೇ ಇಟ್ಕೊಂಡಿದ್ದಾನೆ. ದೇವರು ದಿಂಡ್ರು ಇಲ್ಲ, ಭಯಭಕ್ತಿ ಇಲ್ಲ, 4 ಜನಕ್ಕೇನು ಕೊಡೋಲ್ಲ, ತಾನು ತಿನ್ನಲ್ಲ, ಹೆಂಡತಿ ಮಕ್ಕಳಿಗೂ ಸಾಕಲಿಲ್ಲ ಅಂತ. ಯಾವಾಗ ರಾಜನ ಕಡೆಗೆ ದೂರ ಹೋಗಿತ್ತಲ್ಲ ದೇವಸ್ಥಾನ ಮುಖ್ಯಸ್ಥರಿಂದ, ಮಹಾರಾಜರು ಹಳೆ ದಾಖಲೆಗಳೆಲ್ಲ ತರಿಸಿ ನೋಡಿದರು. ವಿಷ್ಣು ಶರ್ಮನ ಪೂರ್ವಿಕರು ಮಹಾ ಧರ್ಮಾತ್ಮರು, ಧರ್ಮ ಕಾರ್ಯಗಳು ನಡೀಲಿ ಅಂತ ಅವರಿಗೆ ಉಡುಗೊರೆ ದತ್ತಿ ಕೊಟ್ಟಿದ್ದು ಅಂತ ಗೊತ್ತಾಯಿತು. ಸಿಟ್ಟು ಬಂತು ಈತನ ದುಷ್ಟತನಕ್ಕೆ. ಯಾರಿದ್ದವರು ಹೇಳಿ ಕಳಿಸಿದ್ರೆ ಮಹಾರಾಜರು ಕರೆಗೂ ಸ್ಪಂದಿಸ್ತಿದ್ದಾಗ ಸಿಟ್ಟು ಮಾಡ್ತವರು ಅವನ ಉಂಬಳಿಯನ್ನು ರದ್ದು ಮಾಡಿಬಿಟ್ರು. ಗುರುಕುಲಲ್ಲಿ ಇಳಿಸ್ತಾ ಇಲ್ಲ, ಮನೆ ಹಿಂದಕ್ಕೆ ತಗೊಂಡ್ರು. ಗೋಶಾಲೆಗಳು ಹೌಸುಗಳನ್ನೆಲ್ಲ ಅಲ್ಲಿಂದ ತೆಗೆಸಿ ಬೇರೆ ಯಾರಿಗೋ ಕೊಟ್ಟರು. ದೇವಸ್ಥಾನದ ಪರವಾಗಿ ಇವೆಲ್ಲ ಮಾಡಲಿಕ್ಕೆ ಬೇರೆ ಯಾರಿಗೋ ಇವರ ಬಂಧುಗಳಿಗೆ ಆ ಎಲ್ಲ ಉಂಬಳಿ ಜಮೀನನ್ನು ಇವ್ರಿಗೆ ಕೊಡಿಸ್ಬಿಟ್ರು. ವಿಷ್ಣು ಶರ್ಮನಲ್ಲಿದ್ದಂಥ ಮನೆ ಹೋಯಿತು, ಭೂಮಿ ಹೋಯಿತು, ತೋಟ ಹೋಯಿತು, ತುಡುಕ ಹೋಯಿತು, ಗೋಶಾಲೆ ಹೋಯಿತು, ಎಲ್ಲ ಹೋಯಿತು. ಇವನು ಬಾಡಿಗೆ ಸಹಿತ ಕೊಡೋಕ್ಕಾಗ್ತಿಲ್ಲ. ಜೊತೆಗೆ ಇವನ ಮೇಲೆ ಒಂದಿಷ್ಟು ದಂಡ ಬೇರೆ ವಿಸಿಬಿಟ್ಟಿದ್ದಾರೆ ಮಹಾರಾಜರು. ಆ ಎಲ್ಲ ಸಾಲ ಸೋಲ ಮಾಡಿ ಅದನ್ನು ದಂಡವನ್ನು ಕಟ್ಟಿಬಿಟ್ಟ. ಅವನಿಗೆ ಒಂದೇ ಒಂದು ಆಸೆ, ನಾನು ಕಾಡಲ್ಲಿ ಹೋಗ್ತಿಟ್ಟೋರು ನಿಧಿ ಇದೆ ಅಂತ. ಇವನು ಅವಾಗ ಹೋಗಿ ನೋಡ್ಕೊಂಬರೋದು ನೋಡಿ ಯಾರೋ ಕಳ್ಳರಿಗೆ ಅನುಮಾನ ಆಗಿಬಿಟ್ಟಿತ್ತು. ಇವನು ದೊಡ್ಡ ಕಳ್ಳ ವಿಷ್ಣು ಶರ್ಮ. ಯಾಕೆ ಯಾರಿಗೂ ಕೊಡದೆ ತಾನು ತಿಂದೆ ಹೂತಿಟ್ಟಿದ್ದಾನೆ, ನಾವಾರೋ ಹೊಡ್ಕೊಂಡು ಹೋಗೋಣ ಅಂತ ಕಾಯ್ತಾ ಇದ್ರು. ಅವ್ರು ಯಾವುದೋ ಮರತ್ರ ಹೋಗಿ ಓಡಾಡ್ತಾ ಇದ್ದ. ಒಂದಿನ ಸಾಯಂಕಾಲ ಬಂದರು. ಯಾರು ಇಲ್ಲಿದ್ದಾಗ ಅಲ್ಲಿ ಭೂಮಿಯಲ್ಲಿ ಆಗೋದು ನೋಡ್ತಾರೆ. 10 ಕೊಡಪಾನುಗಳಲ್ಲಿ ಬೆಳ್ಳಿ, ಬಂಗಾರ, ವಜ್ರ, ವೈಡ್ಯೂರು ಎಲ್ಲ ಇತ್ತು. ಯಾರಿಗೊಟ್ಟು ಯಾರಿಗಿಲ್ಲ. ಈ ನನ್ನ ಮಗ ಹಾಗೆ ಸಾಯ್ಲಿ ಅಂತೇಳಿ ಅದನ್ನೆಲ್ಲ ಹೊಡ್ಕೊಂಡು ಊರು ಬಿಟ್ಟೆ ಹೋಗಿಬಿಟ್ಟ. ಮಾರನೇ ದಿನ ಬಂದು ನೋಡ್ತಾನೆ, ಗುಂಡಿ ಎಲ್ಲ ಹಾರು ಹೊಡೆದಿದೆ, ಏನೇನೂ ಇಲ್ಲ, ಎಲೆರೆ ಹೊಡ್ಕೊಂಡು ಪ್ರಾಣ ಬಿಡೋಂಗೆ ಆಗಿಬಿಟ್ಟು. ಬಾಡಿಗೆ ಕೊಡೋಕ್ಕಾಗದೆ, ಮನೆ ಇಲ್ಲ, ಊಟ ಇಲ್ಲ, ತಿಂಡಿ ಇಲ್ಲ. ಅಪ್ಪ ಏನು ಮಾಡಲಿ ಅಂದಾಗ ಬಂಧುಗಳ ಹತ್ರ ನಿಮ್ಮಲ್ಲಿ ಇರ್ತೀನಿ, ಊಟ ಮಾಡ್ತೀನಿ ಇಂದಾಗ ಅವ್ರು ಎಳೆ ಅಡಿಕೆ ಹಾಕೊಂಡು ಹೋಗೋದು. ನೀನು ಯೋಗಿತಾಗ ಎಷ್ಟು ಬೆಂಕಿ ಹಾಕ. ನಿಮ್ಮ ಮನೆಯಲ್ಲಿ ಅಷ್ಟೆಲ್ಲ ಐಶ್ವರ್ಯ ಇತ್ತು. ನಿಮ್ಮ ಅಪ್ಪನ ಕಾಲದಿಂದ ನಾವು ಬಂಧುಗಳು ಅಂತ ಪ್ರೀತಿ ವಿಶ್ವ ಬಂದು ಹೋಗ್ತಿದ್ವಿ. ನಮ್ಮ ನಾಯಿ ನೋಡಿದ್ವಿ, ಅವಮಾನ ಮಾಡಿದ್ವಿ, ನಮ್ಮ ಮನೆ ಬಾಗಿಲಿ ಬರಬೇಡ, ಹೋಗಿ ಗಂದಬ್ಬಿಟ್ಟು. ಯಾರು ಸಾಲ ಕೇಳೋ, ಹಳೆ ಸಾಲ ಕೊಡು, ಹೊಸ ಸಾಲ ಕೊಡಲ್ಲ ಅಂದರು. ಬದುಕು ಕಷ್ಟ ಆಗಿ ಹರಗ ಬಟ್ಟೆ ಹಾಕ್ಕೊಂಡಿದ್ದಾನೆ. ನಿಜಕ್ಕೂ ಹೊರಕು ಹೊಟ್ಟೆಗಿಲ್ಲ. ತವ್ರ ಮನೆಗೆ ಹೋಗಿ ಹೆಂಡ್ತಿನಾರು ನೋಡೋಣ ಅಂತ ಹೋದ. ಅಲ್ಲಿದ್ದವ್ರು ಮಕ್ಕಳು ಹೆಂಡ್ತಿ ಸೇರಿಸ್ದಿಲ್ಲ. ಸಾಕು ನಿಮ್ಮ ಸವಾಸ, ನಾವೆಲ್ಲೋ ಮರ್ಯಾದೆ ಬದುಕ್ತಿದ್ದೀವಿ, ಹೋಗ್ರಿ ಅಂತ ಹೊರಗ್ದಬ್ಬಿಟ್ರು. ದೈವಾನುಗ್ರಹ ಕಳ್ಕೊಂಡ. ಜೊತೆಗೆ ಬಂಧು ಬಾಂಧವರು ವಿಶ್ವಾಸ ಕಳ್ಕೊಂಡ. ಹೆಂಡತಿ ಮಕ್ಕಳು ಕೈ ಬಿಟ್ಟರು. ಏನು ಮಾಡೋದಪ್ಪ ಅಂದಾಗ ಸೀದಾ ಹೋದ. ಅಪ್ಪ ಭಗವಂತ ನೀನೇ ಅಂತೇಳಿ ಊರ ಹೊರಗೆ ದೊಡ್ಡ ದೇವಸ್ಥಾನ ಇತ್ತು. ಯಾವ ದೇವಸ್ಥಾನಕ್ಕೆ ಈತನಿಂದ ಇವರ ಮಂತ್ರದಿಂದ ಹೋಗ್ತಾ ಇತ್ತು ಹೂವು, ಹಣ್ಣು, ಫಲಗಳು ಎಲ್ಲವೂ ಸಹಿತ ಆ ದೇವಸ್ಥಾನದಲ್ಲಿ ಈತ ಬೆಳಗ್ಗೆ ಸ್ನಾನ ಮಾಡಿ ಅಲ್ಲೂ ಇಷ್ಟು ಕಸ ಹೊಡೆದು ದೇವರು ಪ್ರದಕ್ಷಿಣೆ ಕೂತ್ಕೊಳ್ಳೋನು. ಮುಖ್ಯಸ್ಥರು ನೋಡಿದರು, ಅಪ್ಪ ನೀನು ಮಾಡಿದ್ದು ಅನುಭವಿಸ್ತಿದ್ಯಾ, ನಾವೇನು ಮಾಡೋಣ, ಅದು ನೋಡು ಇಲ್ಲೇ ಇರು, ನೋಡ್ಕೊಳ್ಳೋನು ಕೊನೆ ಕೊಡ್ತೀವಿ. ನಿಮ್ಮ ಪೂರ್ವಿಕರು ದೇವಸ್ಥಾನಕ್ಕೆ ಬೇಕಾದಷ್ಟು ಕೊಡುಗೆ ಕೊಟ್ಟಿದ್ದಾರೆ, ನಿನಗೆ ಅದಕ್ಕಾಗಿ ಏನು ಮಾಡ್ತೀವಿ, ರಿಯಾಯಿತಿ ತೋರಿಸ್ತಿದ್ದೀವಿ, ಪ್ರತಿದಿನ ಇಲ್ಲೇ ಪ್ರಸಾದ ಸಿಗುತ್ತೆ, ಊಟ ಮಾಡ್ಕೊಂಡು ಏನಾಗುತ್ತೋ ಸೇವೆ ಮಾಡ್ಕೊಂಡು ಇರೋದು ಬಿಟ್ರು. ಈತ ಕೈ ಮುಗಿದು ಬಿಟ್ಟ. ದೇವಸ್ಥಾನ ಬೆಳಗ್ಗೆ ಇದ್ದು ನದಿಯಲ್ಲಿ ಸ್ನಾನ ಮಾಡೋದು,
ದೇವಸ್ಥಾನದ ಮುಂದೆಲ್ಲ ಚೆನ್ನಾಗಿ ಕಸ ಹೊಡೆಯೋದು, ಕೈಕಾಲು ತೊಳ್ಕೊಂಡು ಮತ್ತೆ ಕೂತ್ಕೊಂಡು ದೇವ್ರ ಧ್ಯಾನ ಮಾಡೋದು, ಪ್ರಸಾದ ತಗೊಳ್ಳೋದು, ಯಾರು ಬಂದವ್ರು ಏನು ಕೊಡ್ತಾರೋ ಹಣ್ಣು ಹಂಪಲು ತಿಂದು ಎರಡು ಒಳ್ಳೆ ಮಾತಾಡೋದು ಮಾಡ್ತಾ ಹೋದ. ಬಂದವರಿಗೆಲ್ಲ ಹೇಳ್ತಿದ್ದ, ನೋಡಪ್ಪ, ಭಗವಂತ ಕೊಟ್ಟಾಗ ನಾವು ತಿನ್ನಬೇಕು, ಬೇರೆಯವ್ರಿಗೂ ಕೊಡಬೇಕು, ಅದು ಬದುಕು. ಇಲ್ಲದೇ ಇದ್ರೆ ನನ್ನಂಗೆ ಆಗಬೇಡ್ರಿ, ನಾನು ತಿನ್ನಲಿಲ್ಲ, ಬೇರೆಯವ್ರಿಗೂ ಕೊಡಲಿಲ್ಲ, ನನ್ನ ಪರಿಸ್ಥಿತಿ ಹಿಂಗಾಯಿತು ಅಂತ ಹೇಳ್ತಾ ಇದ್ನಂತೆ. ನೋಡಿ ಮಕ್ಕಳೇ, ನಾವು ಜಿಪುಣ ವಿಷ್ಣು ಧರ್ಮಂತರಾಗಬಾರ್ದು. ಏನೂ ಇಲ್ಲದೇ ಇದ್ದಾಗ ಬೇರೆ ಮನಸ್ಸು ಒಳ್ಳೇದಿದ್ದರೆ, ಕೊಡುವ ಬುದ್ಧಿ ಇದ್ದರೆ ಭಗವಂತ ನಮಗೆ ಕೊಡ್ತಾನೆ. ಕೊಟ್ಟಾಗ ಏನು ಮಾಡಬೇಕು? ನಾವು ತಿನ್ನಬೇಕು, ಬೇರೆಯವ್ರಿಗೂ ಕೊಡಬೇಕು, ಅದು ನೋಡಿ ಸಂತೋಷ ಪಡಬೇಕು. ಇಲ್ಲದ್ರೆ ಏನಾಗತ್ತೆ? ಜಿಪುಣ ವಿಷ್ಣು ಶರ್ಮಂತರ ಒದಾಡಬೇಕಾಗತ್ತಲ್ವಾ? ನಮಸ್ಕಾರ.